ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಗೇನು ಅಜೆಂಡಾ ಏನು ಹೇಳಿದಿರಿ? ಯಡಿಯೂರಪ್ಪನವರು ಯಾವ ಪುರುಷಾರ್ಥಕ್ಕೋಸ್ಕರ ರಾಜ್ಯ ಪ್ರವಾಸ ಮಾಡ್ತಾರೆ ಅಂತ ಹೇಳ್ತಿರಲ್ಲ, ಈ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕಂತೇಳಿ ಯಡಿಯೂರಪ್ಪನವ್ರ ಪ್ರವಾಸವನ್ನು ಮಾಡ್ತೀವಿ ಅಂತ ಹೇಳಿದರೆ, ಯಡಿಯೂರಪ್ಪನವ್ರು ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿಲ್ಲ. ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ರಾಜ್ಯದ ಜನ ಹೇಳ್ತಿದ್ದಾರೆ. ನಾವು ಸಂಕಲ್ಪ ಮಾಡ್ತೀವಿ, ವಿಜಯೇಂದ್ರ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ. ಯಾವ ದುಷ್ಟಶಕ್ತಿಗಳು ತಡೆಯೋಕ್ಕಲ್ಲ. ಏನು ಮಾತಿದ್ರೆ ಯಡಿಯೂರಪ್ಪನವ್ರು ಒಬ್ಬರೇ ನಿಮಗೆ ಯಾರು ಪ್ರಚೋದನೆ ಮಾಡ್ತಾರೆ ಗೊತ್ತಿದೆ. ಇದ್ರ ಜೊತೆಗೆ ಅವ್ರ ಜೊತೆಗೆ ಇರ್ತಕ್ಕಂಥ ಇನ್ನೊಬ್ಬ ಮಹಾನ್ ನಾಯಕ ಹೇಳಿದರೆ, ಸನ್ಮಾನ್ಯ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ಮಾಜಿ ಸಚಿವರುಗಳ ಮಾಜಿ ಶಾಸಕರುಗಳ ಚುನಾವಣೆಗೆ 2023ರಲ್ಲಿ ಸ್ಪರ್ಧೆ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಾಗಿ ಮುಂಬರುವ ಲೋಕಲ್ ಬಾಡಿ ಚುನಾವಣೆ ಬಗ್ಗೆ ಚರ್ಚೆ ಮಾಡಬೇಕಂತ ನಮ್ಮನ್ನೆಲ್ಲ ಸಭೆ ಕರೆದ್ರು. ಒಳ್ಳೆ ಚರ್ಚೆ ಆಯಿತು. ಪಕ್ಷ ಸಂಘಟನೆ ಮಾಡಬೇಕು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತಿ ಅಧಿಕಾರಕ್ಕೆ ಇಡಬೇಕಂತೇಳಿ. ನಿಮಗೆ ಅನ್ಯಾಯ ಆಗಿದೆ, ಮುಂದೆ ಮತ್ತೆ ನಿಮ್ಮನ್ನು ಶಾಸಕರಾಗಬೇಕು, ಅದಕ್ಕೋಸ್ಕರ ಈ ಸಭೆ ಅಂತ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದರೆ, ಒಬ್ಬ ಮಹಾನ್ ನಾಯಕ ಹೇಳ್ತಾರೆ 17 ಜನ ನನಗೆ ಕರೆ ಮಾಡಿ ವಿಜಯೇಂದ್ರ ಒತ್ತಾಯಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕಲ್ವ? ಹಿಂದೆ ನೀವು JDS ಹೋದಾಗ ಯಡಿಯೂರಪ್ಪನ ಕಾಲಿಡಿದು ನೀವೇ ತಾನೇ BJP ಬಂದರು, ಹೌದು ತಾನೇ? ಅಂದೇನು ಹೇಳಿದ್ರಿ? ಶೆಟ್ರು ಭಟ್ರು ಪಾರ್ಟಿ ಅಂತೇಳಿ ವಿಧಾನ ಪರಿಷತ್ ಅಂತ ಹೇಳಿದ್ರಿ, ಮರ್ತು ಬಿಟ್ಟಿದ್ದೀರಾ? ಭಾರತೀಯ ಜನತಾ ಪಾರ್ಟಿ ಯಾವ ವರ್ಗದ ಪಕ್ಷ ಅಲ್ಲ. ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗ, ಎಲ್ಲ ಮುಂದುವರೆದ ಸಮಾಜ, ಒಕ್ಕಲಿಗರು, ಲಿಂಗಾಯತರು ಎಲ್ಲ ಸಮಾಜ ಒಳಗೊಂಡಂತೆ ಯಡಿಯೂರಪ್ಪನವ್ರ ಪಾರ್ಟಿ ಕಟ್ಟಿದ್ದು. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿ ಸಹಿಸಲ್ಲ. ನಾವು ಹೇಳ್ತೀವಿ, ಸೂರ್ಯಚಂದ್ರ ಎಷ್ಟು ಸತ್ಯನೋ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ನಾನು ಸವಾಲು ಹಾಕ್ತೀನಿ, ನಿಮಗೆ ತಾಕತ್ತಿದ್ರೆ ವಿಜಯೇಂದ್ರ ಇಳಿಸ್ರಿ ನೋಡೋಣ. ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ, ರಾಜ್ಯದ ಅಧ್ಯಕ್ಷ ಮಾಡಿದ್ರು ಯಡಿಯೂರಪ್ಪ, ನಾವ್ಯಾರು ಅಲ್ಲ. ವಿಜಯೇಂದ್ರನ ಅಧ್ಯಕ್ಷ ಮಾಡಿದ್ದು ವಿಶ್ವ ಮೆಚ್ಚಿದ ನಾಯಕ ನರೇಂದ್ರ ಮೋದಿಯವರು, ಅಮಿತ್ ಶಾ, ನಡ್ಡಾ, ಸಂತೋಷ್ ಅವರು ರಾಜ್ಯದ ಅಧ್ಯಕ್ಷ ಮಾಡಿದ್ದು. ಒಬ್ಬ ಯುವಕ, ಪಾರ್ಟಿಗೆ ಎನರ್ಜಿ ಬೂಸ್ಟ್ ಬೇಕಾಯಿತು. ಕಾರ್ಯಕರ್ತರು 2023 ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹೀನಾಯ ಸೋಲಾಗಿತ್ತು. ಆ ಸಂದರ್ಭದಲ್ಲಿ ಏನು ಮರುಭೂಮಿಯಲ್ಲಿ ಓಎಸ್ಎಸ್ ಸಿಕ್ಕಂಗಾಯ್ತು. ವಿಜಯೇಂದ್ರ ಒಬ್ಬ ಯುವಕ ರಾಜ್ಯಾಧ್ಯಕ್ಷ ಮಾಡಿದ್ದು ಮೋದಿ, ಅಮಿತ್ ಶಾ, ನಡ್ಡಾ, ಸಂತೋಷ್ ಅವರು. ನೀವ್ಯಾರೋ ಅಲ್ಲ, ನಾವ್ಯಾರೋ ಅಲ್ಲ. ಈಗ ಮನಬಂದಂತೆ ಮಾತಾಡಿ ಸಹಿಸಲ್ಲ. ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ, ನಾವು ಸಂಕಲ್ಪ ಮಾಡ್ತೀವಿ ವಿಜಯೇಂದ್ರ ಅವರಿಗೆ. ನೋಡಿ, ಇವರು 66 ಜನ ಅಷ್ಟೇ ಒಳಗಡೆ ಇರೋದು ಶಾಸಕರು, 148 ಜನ ನಾವಿನ್ನು ಹೊರಗಡೆ ಇದ್ದೀವಿ. ಮೊನ್ನೆ ಸಭೆಯಲ್ಲಿ ನಾನು ಹೇಳಿದೆ, ನಾವು ಬಂದು ಹೊರಗಡೆ ಇದ್ದಂದು ಈ ಸರ್ಕಾರ ಬರಬೇಕಂದ್ರೆ ಮಾಜಿ ಸಚಿವರು, ಮಾಜಿ ಶಾಸಕರು ಯಾರು ಚುನಾವಣೆ ಸ್ಪರ್ಧೆ ಮಾಡಿದ್ರಲ್ಲ, ನಾವು ಒಳಗಡೆ ಬರ್ತೀವಿ, ಸರ್ಕಾರ ಭವಿಷ್ಯ ನಿರ್ಧಾರ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ. ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕಂದ್ರೆ ನಮ್ಮಗಳ ಅವಶ್ಯಕತೆ. ನಾವು ಸೋತಿರ್ಬೋದು, ನಮ್ಮ ಸಾಮರ್ಥ್ಯ ಕಡಿಮೆ ಆಗಿಲ್ಲ, ನಮ್ಮ ವರ್ಚಸ್ಸು ಕಡಿಮೆ ಆಗಿಲ್ಲ. ನಾವು ಈ ರಾಜ್ಯದ ಜನ ಸಂಕಲ್ಪ ಮಾಡಿದರೆ ವಿಜಯೇಂದ್ರ ನೇತೃತ್ವದಲ್ಲಿ ವಿಧಾನಸಭೆ ಚುನಾವಣೆ ಆಗಬೇಕು. ಯಡಿಯೂರಪ್ಪನವ್ರು ಕೊಟ್ಟಂಥ ಕೊಡುಗೆಗಳು ಈ ರಾಜ್ಯದ ಜನ ನೆನಪಾಡ್ಕೊಳ್ತಾರೆ. ವಿಜಯೇಂದ್ರ ಮುಖ್ಯಮಂತ್ರಿ ಆಗಬೇಕಾದ್ರೆ ರಾಜ್ಯದ ಜನ ಮಾತಾಡ್ತಾರೆ, ಅದಕ್ಕೆ ನಾವು ಧ್ವನಿಯಾಗಿ ಕೆಲಸ ಮಾಡ್ತೀವಿ. ವಿಜಯೇಂದ್ರ ಇಳಿಸೋಕ್ಕಾಗಲ್ಲ, ನಿಮ್ಮಂಥ 100 ಜನ ಬಂದರೆ ಹೇಳೋಕ್ಕಾಗಲ್ಲ. ಇವ್ರು ಹೇಳಿ 17 ಜನ ಕರೆ ಮಾಡಿದ್ದೀವಿ ಅಂತ ಒಬ್ಬ ಮಹಾನ್ ನಾಯಕ ಹೇಳ್ತಾರೆ. ಯಾರು ಕರೆ ಮಾಡ್ತೀರಿ ನಿನಗೆ? ಏನು ನಿನ್ನ ಅನುಮತಿ ಬೇಕಾ? ನೀನು ಯಾವ ದೊಣ್ಣೆ ನಾಯಕ ಕೇಳೋಕ್ಕೆ? 31 ಜನ ವಕಪ್ ಅಂತೇಳಿ ವಕಪ್ ಹೆಸರಲ್ಲಿ ಬಂಡಾಯ ಮಾಡ್ತೀಯಲ್ಲ, ನಾಚಿಕಲ್ಲ ನಿನಗೆ? ಯಡಿಯೂರಪ್ಪಗೆ ಏನು ಹೇಳಿ ಕಾಲಿಡಿದು ಒಳ ಬರಲಿಲ್ಲ ನೀನು? ನಾನು ಹೇಳ್ತಾ ಇದ್ದೀನಿ, ನೀನು ಭಾಳ ತಾಳ್ಮೆಯಿಂದ ಇದೀವಿ. ನಮ್ಮ ತಾಳ್ಮೆಯಿಂದ ಪರೀಕ್ಷೆ ಮಾಡಿ ಸರಿ ಇರಲ್ಲ. ಈ ರಾಜ್ಯದ ಜನ ನಮಗೆ ಗೋಯಡ್ಡೆ ಅಂತ ಹೇಳಿದ್ದಾರೆ. ವಿಜಯೇಂದ್ರ ಪಾರ್ಟಿ ಕಟ್ತಾರೆ, ಅಧಿಕಾರಕ್ಕೆ ತರ್ತಾರೆ. ಯಡಿಯೂರಪ್ಪ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿ ಬೆಳೆಸಂತ ನಮ್ಮ ಮಹಾನ್ ನಾಯಕರ ಬಗ್ಗೆ ಅಗೌರವ ಮಾತಾಡಿದ್ರೆ ಸಹಿಸಲ್ಲ ಅಂತೇಳಿ ಇಲ್ಲಿ ಹೇಳಲ್ಲ. ಮೊನ್ನೆ ಮಾಜಿ ಶಾಸಕರ ವೇದಿಕೆಯಲ್ಲಿ ನಾವು ಹೇಳಿದ್ದೀವಿ.